ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಚಳ್ಳಕೆರೆಮ್ಮ ದೇವಸ್ಥಾನದ ಸಮೀಪ ಉದ್ಘಾಟನೆಯಾಗಿರುವ ಅಹೋಬಲ ಟಿವಿಎಸ್ ಶೋರೂಂ ಕಟ್ಟಡವು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದೆ ಎಂಬ ಆರೋಪಕ್ಕೆ ನಗರಸಭೆ ಪೌರಾಯುಕ್ತೆ ನಾಗವೇಣಿ ಸ್ಪಷ್ಟನೆ ನೀಡಿದ್ದಾರೆ. ಪಕ್ಷದ ಮುಖಂಡರೊಬ್ಬರು ದೂರು ನೀಡಿದರೂ ನಗರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ರಾಜಕೀಯ ಪ್ರೇರಿತ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೂರು ಸ್ವೀಕರಿಸಿದ ತಕ್ಷಣವೇ ಶೋರೂಂ ನಿರ್ಮಿಸಿರುವ ಸ್ಥಳದ ರಾಜಕಾಲುವೆ ಒತ್ತುವರಿ ಕುರಿತು ತಾಲೂಕು ಕಚೇರಿಯಿಂದ ಮಾಹಿತಿ ಮತ್ತು ದಾಖಲೆಗಳನ್ನು ಕೇಳಲಾಗಿದೆ. ಈಗಾಗಲೇ ಕಟ್ಟಡ ಮಾಲೀಕರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ತಾಲೂಕು ಕಚೇರಿಯಿಂದ ದಾಖಲೆಗಳು ಬಂದ ಬಳಿಕ ಕಟ್ಟಡ ನಿರ್ಮಾಣದಲ್ಲಿ ಕಾನೂನು ಉಲ್ಲಂಘನೆಯಾಗಿರುವುದು ಕಂಡುಬಂದರೆ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತೆ ನಾಗವೇಣಿ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ನಗರಸಭೆಯ ಶಿಥಿಲಾವಸ್ಥೆಯಲ್ಲಿರುವ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿಯೂ ಯಾವುದೇ ಕಾನೂನು ನಿಯಮ ಉಲ್ಲಂಘನೆಯಾಗಿಲ್ಲ ಎಂದು ತಿಳಿಸಿದರು. ಶುಕ್ರವಾರ ನಗರಸಭೆ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತೆ ನಾಗವೇಣಿ, ಸಾಮಾಜಿಕ ಜಾಲತಾಣದಲ್ಲಿ ಮಾಡಲಾಗುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ರಾಜಕೀಯ ಪಕ್ಷದ ಮುಖಂಡನೊಬ್ಬ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಆನ್ಲೈನ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಬಿಡ್ತಾ ಇರೋದು ಸರಿ ಇರೋದಿಲ್ಲ. ಅದಕ್ಕೆ ಅದನ್ನು ಸ್ಪಷ್ಟೀಕರಣ ಹೇಳಬೇಕು. ಕೆಲವೊಂದು ಅವ್ರು ಹೇಳಿರೋಂಥ ವಿಚಾರಗಳಿಗೆ ನಮ್ಮ ನಗರಸಭೆಯಿಂದ ನಾವು ಕೈಗೊಂಡಿರೋ ಕ್ರಮಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ಬೇಕು ಅಂತೇಳಿ ಇವತ್ತು ನಾನು ತಮ್ಮನ್ನು ಕರೆದಿದ್ದೀನಿ. ಅದೇ ರೀತಿ ಈಗ ಅವರು ಹೇಳಿರೋ ಪ್ರಕಾರ ಅಹೋಬಲ ಟಿವಿಎಸ್ ಶೋರೂಮ್ ಬಗ್ಗೆ ಒಂದು ದೂರು ಕೊಟ್ಟಿದ್ರು. ಆ ದೂರಿನ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ವರದಿಯನ್ನು ಕೇಳಿದ್ದೀವಿ. ಯಾಕಂದರೆ ಹಳ್ಳ ಎಷ್ಟು ಬರ್ತದೆ, ಹಳ್ಳ ಪ್ರೈಮರಿ ಹಳ್ಳನ, ಸೆಕೆಂಡರಿ ಹಳ್ಳನ ಅಥವಾ ಟರ್ಷರಿ ಹಳ್ಳನ, ಹಳ್ಳದ ಬಫರ್ ಎಷ್ಟಿರಬೇಕು ಅನ್ನೋದನ್ನು ನಿಗದಿಯಾಗಿ ನಮಗೆ ವರದಿ ಬಂದ ನಂತರ ಅದಕ್ಕೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿದರೆ ಅವರೆಲ್ಲರ ಮೇಲೂ ನಾವು ಅವರಿಗೆ ನೋಟಿಸ್ ಕೊಟ್ಟು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಆ ವಿಚಾರವನ್ನು ಈ ವ್ಯಕ್ತಿ ನಮ್ಮ ನಗರಸಭೆ ಮಳಿಗೆಗಳನ್ನು ನಾವು ಏನು ಕೆಡವಿದ್ವಿ ಅದಕ್ಕೆ ಸಂಬಂಧ ಕಲ್ಪಿಸಿ ಮಾತಾಡಿದ್ದಾರೆ. ನಗರಸಭೆ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ ಈಗ ಬಹಳಷ್ಟು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆದಿರೋದು ಸತ್ಯ ಇದೆ. ಅದೇ ರೀತಿ ನ್ಯಾಯಾಲಯ ಫೆಬ್ರವರಿ 2025ಕ್ಕೆ ಒಂದು ಆದೇಶ ಬರ್ತದೆ. ಆ ಆದೇಶದ ಪ್ರಕಾರ ನಾವು ಅವ್ರನ್ನೆಲ್ಲ ಕರೆದು ಹಿಯರಿಂಗ್ ಮಾಡಿ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರಿಗೊಂದು ಆದೇಶವನ್ನು ಮಾಡಿದ್ವಿ. ನೀವೆಲ್ಲರೂ ಖಾಲಿ ಮಾಡಬೇಕು, ತೆರವುಗೊಳಿಸಬೇಕು ನ್ಯಾಯಾಲಯದ ಆದೇಶದ ಪ್ರಕಾರ ಅಂತೇಳಿ. ಆ ಆದೇಶದ ಮೇಲೆ ಕೂಡ ಮಳಿಗೆ ಬಾಡಿಗೆದಾರರು, ನಮ್ಮ ನಗರಸಭಾ ಮಳಿಗೆ ಬಾಡಿಗೆದಾರರು ಮತ್ತೊಂದ್ಸರಿ ಹೈಕೋರ್ಟ್ ಮೆಟ್ಲೇರಿದ್ರು. ಘನ ನ್ಯಾಯಾಲಯ ಮಾರ್ಚ್ 2026ರಲ್ಲಿ ಅವನ್ನೆಲ್ಲನೂ ಕೂಡ ಎಲ್ಲ ಪ್ರಕರಣಗಳನ್ನು ಕೂಡ ವಜಾ ಮಾಡಿತು. ಮತ್ತೆ ಪೌರ ನಮ್ಮ ನಗರಸಭೆ ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ಅನುವು ಮಾಡಿಕೊಡ್ತು. ಆ ಪ್ರಕಾರ ನ್ಯಾಯಾಲಯದ ಆದೇಶದಂತೆ ನಾವು ಜನರಿಗೆ ಹೇಳಿದಾಗ ನಮ್ಮ ಬಾಡಿಗೆದಾರರು ಕೂಡ ಒಪ್ಪಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಂಗಡಿಗಳನ್ನು ತಾವೇ ಖಾಲಿ ಮಾಡ್ಕೊಂಡ್ರು. ಖಾಲಿಯಾಗಿರುವಂಥ ಅಂಗಡಿಗಳನ್ನು ನಾವು ತೆರವುಗೊಳಿಸಿದ್ದೀವಿ. ಈಗ ಆ ಸ್ಥಳದಲ್ಲಿ ನೂತನ ಕಟ್ಟಡಗಳನ್ನ ನೂತನ ಮಳಿಗೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ DPR ಕೂಡ ತಯಾರು ಮಾಡಿ ಸರ್ಕಾರದ ಹಂತದಲ್ಲಿ ನಾವು ಕಳಿಸಿದ್ದೀವಿ. ಅದಕ್ಕೆ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ. ಎಲ್ಲ ಪ್ರಗತಿ ನಡೀತಾ ಇದೆ. ಅದೇ ರೀತಿ ಅದಕ್ಕೂ ಇದಕ್ಕೂ ಯಾವುದೂ ಸಂಬಂಧ ಇರೋದಿಲ್ಲ. ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದೆ. ಮತ್ತು ನಾವು ಅದನ್ನು ಕೋರ್ಟಿಂದ ಕ್ಲಿಯರ್ ಡೈರೆಕ್ಷನ್ಸ್ ಬಂದ ಮೇಲೇ ನಾವು ಕ್ರಮ ವಹಿಸಿದ್ವಿ. ನಮ್ಮ ಬಾಡಿಗೆದಾರರು ಕೂಡ ತಾವಾಗಿಯೇ ಸ್ವತಃ ತಮ್ಮ ಮಳಿಗೆಗಳನ್ನು ಖಾಲಿ ಮಾಡ್ಕೊಂಡಿದ್ದಾರೆ. ಖಾಲಿ ಮಾಡಿದ ಮೇಲೆ ನಾವು ಅವನ್ನ ಕೆಡವಿದ್ವಿ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಅದೇ ರೀತಿ ಆತ ಹೇಳಿರೋ ಪ್ರಕಾರ ನಾವು ಯಾವುದೇ ಒಂದು ಕಾನೂನು ರೀತಿ ಯಾವುದೇ ಒಂದು ದೂರು ಬಂದಾಗ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನಗಳನ್ನು ತಗೊಳ್ಳೋಕ್ಕಾಗಲ್ಲ. ನಾವು ಈ ಬೇರೆ ಇಲಾಖೆಗಳ ವರದಿಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಾವು ಕ್ರಮ ತಗೋಬೇಕಾಗ್ತದೆ. ಆದ್ದರಿಂದ ಈ TVS ಶೋರೂಮ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿದ್ದೀವಿ. ಅಲ್ಲಿಂದ ವರದಿ ಬಂದ ನಂತರ ಕಾನೂನು ರೀತಿ ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡಿದ್ದೀವಿ.